ಹೋಗುವವರು ಎಲ್ಲಿಯವರೆಗೆ ಇರ್ತಾರೋ ಅಲ್ಲಿಯವರೆಗೂ ಮೋಸ ಮಾಡೋರು ಇರ್ತಾರೆ. ಈ ಕಳ್ಳ ಕದಿಮರಿಗೆ 108 ದಾರಿ ಅನ್ನೋಕೆ ಈ ಸ್ಟೋರಿನೇ ಸಾಕ್ಷಿ. ಹೌದು, ನಾವು ಡೈಲಿ ಒಂದೊಂದು ವಿಚಿತ್ರವಾದ ಕದಿಮರ ಸ್ಟೋರಿನ ಕೇಳ್ತೀವಿ. ಕೆಲವೊಂದು ಸಾಮಾನ್ಯ ಅನಿಸಬಹುದು, ಇನ್ನು ಕೆಲವು ಆಶ್ಚರ್ಯ ಅನಿಸಿ ಹೀಗೆಲ್ಲ ಮಾಡ್ತಾರ ಜನ, ಹೇಗೆ ನಂಬೋದು ಇವ್ರನ್ನ ಅಂತಲೂ ಕೂಡ ಅನ್ಸುತ್ತೆ. ಜನರೇ ಹುಷಾರಾಗಿರೆ. ಹುಬ್ಬಳ್ಳಿಯ ಆನಂದನಗರದಲ್ಲಿ ನಕಲಿ ಕರೆಂಟ್ ಬಿಲ್ ಕಲೆಕ್ಟರ್ಗಳ ಕೃತ್ಯ ಬಯಲಾಗಿದೆ. ಹೌದು, ಕಾಕಿ ಬಟ್ಟೆ ಹಾಕೊಂಡು ಮನೆ ಮನೆಗೆ ತೆರಳಿ ನಾನು ವಿದ್ಯುತ್ ಬಿಲ್ ಕಲೆಕ್ಟರ್ ಎಂದು ಹೇಳಿ ಸಾವಿರಾರು ರೂಪಾಯಿ ವಸೂಲಿ ಮಾಡುತ್ತಿದ್ದ ಕದಿಮನನ್ನು ಸಾರ್ವಜನಿಕರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ಅವನು ಮನೆಗಳಿಗೆ ತೆರಳಿ 1,000, 2,000 ರೂಪಾಯಿ ಪಾವತಿಸಬೇಕೆಂದು ಹೇಳಿ ಹಣ ವಸೂಲಿ ಮಾಡುತ್ತಿದ್ದ. ರಸೀದಿ ಕೇಳಿದಾಗ ನಾಳೆ ಕೊಡುತ್ತೇನೆ ಎಂದು ತಪ್ಪಿಸಿಕೊಂಡಿದ್ದ. ಅನುಮಾನಗೊಂಡ ಜನರು ವಿಚಾರಣೆ ನಡೆಸಿ ನಂತರ ಪೊಲೀಸರಿಗೆ ಮತ್ತು ಹೆಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದ್ದು, ಕದಿಮನನ್ನು ವಶಕ್ಕೆ ತೆಗೆದುಕೊಂಡು ತನಿಖೆ ಆರಂಭಿಸಲಾಗಿದೆ. ಸಾರ್ವಜನಿಕರ ಜಾಗೃತಿಯಿಂದ ನಕಲಿ ಬಿಲ್ ಕಲೆಕ್ಟರ್ಗಳ ಮೋಸ ಬಯಲಾಗಿದ್ದು, ಇಂತಹ ಘಟನೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕೆಂದು ಪೊಲೀಸರು ಸೂಚಿಸಿದ್ದಾರೆ. ಇದು ಈ ಹೊತ್ತಿನ ವಿಶೇಷ ಸುದ್ದಿ. ನಷ್ಟ ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.